ಮಾತಾಡಿ ಅನಾರ್ಥನ ಕೈ ಕೊಡ ಮೂಲಾಮಸ್ ಕೊಡ್ತೀನ ಈಗ ತಾನೇ ಗೋರಿಂದ ಎದ್ದು ಬಂದಿರೋ ಬಿಳಿ ದೆವ್ವ ಇದ್ದಂಗಿದೀಯ ನೀನು ನನಗೆ ಮುಲಾಮತ್ಯ ಆಚತ್ಯ ಲೇ ಮುಲಾಮತ್ಯಕ್ಕೆ ನೀನೇನ್ ಡಾಕ್ಟರ್ ಅಂತ ತಿಳ್ಕೊಂಡಿದ್ಯಾ ಕಾಂಪೌಂಡ್ ರಾಜ ನಂತರ ರಾಜ ಹುಲಿ ಇದ್ದಂಗ ನಾನು ಬತ್ತಾಗ ನಾವೇನಲ್ಲ ಬಾಳ ಮುದ್ರತ ನಿಂತಿರ್ತೇನೆ ರಾಜ ಹುಲಿ ಎಲ್ಲದೆ ತೋರ್ಸು ನೀನು ಹುಲಿ ಎಲ್ಲ ಅದೇ ಅಲ್ಲಿ ಹುಲಿ ಅಂತೆ ಹುಲಿ ಲ ಈಗ ತಾನೇ ಅಲ್ಲಿಂದ ನಾಯಿ ಎಟ್ಟಿಸ್ಕೊಂಬಂತು ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದೆ ನೀನು ರಾಜ ಹುಲಿ ಮೂರೇವಿ ಮಕ ನೋಡ್ಕ ಏ ಬಿಡೋ ದಾರಿನ ಅಯ್ಯೋ ದಾರು ಬಿಡತ್ತೆ ಮಂಚೆ ಬದಲ್ವಾ ಐ ಸುಮ್ನಿರ್ಲ ಮೊದ್ಲೇ ಅವ್ನ ಮಾತ್ ನಂಗೆ ಸರಿಯಾಗಿ ಕೇಳ್ಸಲ್ಲ ಇವಾಗ ಪಿ 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 ಅಂತ ಉತ್ತಾನೆ ಬೇರೆ ಏನಿನ ಸತಿ ಹೇಳು ನೋಡತ್ತ ಮುದ್ದಾಗಿದ್ದೀಯ ನಮ್ಮ ಮುದ್ದಾಗಿ ಎಷ್ಟು ಹೇಳ್ತೀಯ ಹಂಗೆ ನೀನ್ ಮಾತಾಡ್ತಾ ಇದ್ರೆ ಹಂಗೆ ಹಿಡ್ಕೊಂಡು ಮಗು ಸೇಸ್ ಗುದ್ದ ಅನಿಸ್ತದೆ ಹೆಸರು ಹೇಳ್ಬೇಕಾ ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ನನ್ನ ಚೆಲುವಿನ ತಾರೆ ಅಂತ ಹೆಸರಿಟ್ಟಿದ್ರು ಆದ್ರೆ ಕರೆಯೋದಿಕ್ಕೆ ತುಂಬಾ ಉದ್ದಾಗುತ್ತೆ ಅಂತ ನಾನೇ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು ಚಿತ್ರ ಅಂತ ಇಟ್ರ ನಾನು ಬರುವಿದೆ ನಿನ್ನ ಪ್ರಣಪಟ್ರ ಏನೇ ಬಾರಿ ನನ್ನ ಅಟ್ಟ ನಾನಿಬ್ಬರು ಪುತ್ರ ಅವನೇ ಕರ್ನಾಟಕದ ಪುತ್ರ ನಿಜವಾಗ್ಲೂ ಈಗ ನೀನ್ ಕನ್ನಡನೇ ಮಾತಾಡಿದ್ದ ನೋಡ್ಬಿಟ್ಟೇನೋ ಎಲ್ಲಿ ಸಂಧಿ ಇರುತ್ತ ಮುಕ್ಕ ಬಿಡುಮ ಅಂತ ಅಂದ್ರೆ ಹೇಳ್ಬಿಟ್ಟು ಬಂದಿದ್ಯಾ ನಿಮ್ಮ ಮಗುಂಗೆ ಬೆಳಗ್ಗೆ ಹಟ್ಟಿಗೆ ಬರ್ತೀನಿ ಅಂತ ಯಾಕೆ ಹಂಗೈತೆ ಮೈಗೆ ಮೈಯೆಲ್ಲ ಜುಮ್ 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 ಹೃದಯ ದಡ್ಡ ಬಾರೇ ಬೆಳೆಯಿಂದರ ಬಾರೇ ನಾನು ಬರೀಸಿ ನಿನ್ನ ಪ್ರೇಮದ ಬಾಲೆ ಅರಸಿ ಹೂವ ನಿನ್ನ ಪ್ರೀತಿಯ ತಲೆ ಮುಲ ಮುಲ ಅಂತದೆ ಯಾವ್ದೋ ನರ ಚಿತ್ರ ಇಲ್ಲೇನೇ ಮಾತಾಡಿಯಾ ಯಾವಾಗ ನೋಡಿದ್ರು ಮುಂದ್ಗಡೆಯಿಂದ ಬರ್ತಾ ಬರೀ ಹಿಂದ್ಗಡೆಯಿಂದಾನೆ ಬರ್ತೀಯ ನಾವ್ ಹಿಂದ್ಗಡೆ ಬಂದೇ ಅಭ್ಯಾಸ ಅಚ್ಚರಿ ಇವನು ಯಾರು ಇವನು ಒಳ್ಳೆ ಬಿಳಿ ಓದಿಗೆ ಇವನಲ್ಲ ಮಾವ ನಿನ್ನ ಹತ್ರ ಹಾಲು ತಗೊಂಡ್ ಹೋಗೋಣ ಅಂತ ನನ್ ಪಾಡಿ ನನ್ ದಾರಿಲಿ ಬರ್ತಾ ಇದ್ನಾ ಅಷ್ಟರಲ್ಲಿ ಇವನು ಇದಾನಲ್ಲ ಇವನು ದಾರಿಗೆ ಬೆಕ್ಕಾಟ ಬಂದಾಗ ಬಂದು ನನ್ನ ಚುಡಾಯಿಸ್ತಾ ನಿಂತಿರೋದು ನಿನ್ನ ಚುಡಾಯಿಸ್ತದ ಈ ಕಡೆ ಬಯಲೆ ಏ ತಗೋನ ಮಗನ ಅಯ್ಯೋಕೆ ನನ್ನ ಮಗ ತೊಟ್ಟಿನ ಮಗನ ನೋಡೋದಕ್ಕೆ ಒಳ್ಳೆ ಹಳೆಯ ಪ್ಲಾಸ್ಟಿಕ್ ಬಗ್ಗೆ ಕಾಣ್ತಾ ಇದೆಯಾ ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಕೆಲಸ ಮಾಡ್ಕೊಂಡು ಬರೋ ಮುದುಕು ಮೋಟ್ರಿಗೆ ಮುಲ ಇಲ್ಲೇನೋ ಕಡ್ಡಿ ಅಲಾಡ್ತಾರಿಯಾ ಇವನು ಗುಂಡ ಹೊಡೆದ್ರೆ ಬೋಂಡ ಬೋಂಡ ಹೋಗ್ತೀಯಾ ಗುಂಡನ ಪಂಚ ತಗೋಬರ ಬಿಡ ಬಿಡ ಊರ್ಜ ಒಟ್ಟ ಹಾಸ್ಪಿಟ್ಲ್ ಕಾಂಪೌಂಡ್ ಬಂದಿದ್ದೀನಿ ಹಿಂಗೇನಾರ ಹೋದ್ರೆ ಕೈ ಕೊಡೋಣ ಮುಲಾಮ ಕೊಡ್ತೀನಿ ನನಗೆ ಯಾವ ಮುಲ ನೋವು ಹಚ್ಬೇಡ ನನಗೆ ಯಾವ ನೋವು ಇಲ್ಲ ನನ್ನ ಮನೆ ಕಾಂಪೌಂಡ್ರ ನೀನೇನಾದ್ರೂ ಇಲ್ಲೇ ನಿಂತ್ಕೊಂಡಿದ್ರೆ ಚುರ್ಕುಳಿ ಸೊಪ್ಪ ತಂದು ಹಂಗೆ ಮೈಗೆ ಉಚ್ಚು ಬಿಡ್ತೀನಿ ಪರ ಅಂತ ಮೈಯ ಕೆರ್ಕೊಂಡು ನಿಂತ್ಕೊಡ್ಬೇಕು ಹೆಂಗೆ ಚಿತ್ರ ಮಾತ ನಾನು ಕಡ್ಲೆ ಮಿಠಾಯಿ ತಿಂತ ಇರ್ತಾನ ಎಲ್ಲಬೇಕು ಅಲ್ಲೆಲ್ಲ ಇಟ್ಬಿಡ್ತಾನ ಏನ ಅಪ್ಪ ಮಾವ ಇವನನ್ನ ನೋಡ್ತಾ ಇದ್ರೆ ಇವನು ಕಾಂಪೌಂಡರ್ ಕೆಲಸ ಮಾಡೋದಕ್ಕೆ ಲಾಯಕ್ ತರ ಕಾಣಿಸ್ತಾ ಇಲ್ಲ ಇವನ್ ಏನಿದ್ರು ಸತ್ತ ನಾಯಿನ ಎಳ್ಕೊಂಡು ಹೋಗಕ್ಕೆ ಸರಿ ಕರೆಕ್ಟ್ ಚಿತ್ರ ಏನ ಚಿತ್ರ ನನ್ನ ಸತ್ ನಾಯಿ ಎಳೆ ನಾಯಿ ಅಂತೀವ ರಾಜ ಹುಲಿ ಸತ್ ನಾಯಿ ರಾಜ ಹುಲಿ ಅನ್ಬೇಡ ಮತ್ತೆ ನೀನು ಹುಲಿನ ಕಿತ್ತಾಕ್ತೀನಿ ಅಷ್ಟೇನೆ ಹುಲಿ 85 ವರ್ಷ ಮುಚ್ಚಿರ್ಸ ಆಟ ಪೂಜೆ ಮಾಡಿನ ಆಗ
ಕೊಟ್ರೇನೋ? ಅಯ್ಯೋ ಇನ್ನ ಬರ್ತಾರ ಬುಚಿಯೋಡು ಮಮ್ಮಲ ಅವನಲ್ಲ ಯಾರು? ನಮ್ಮಲ ಭತ್ತ ಬರ್ರಂಬಡಿದೆ ಎತ್ತಂಡಿ ಮಾಡಿ ಬಿಡೋದನ ಹೇಗೆ ಮಾಡಬೇಕ ಅವನು? ಕಿಕ್ಕಿದ್ಬಿಟ್ಟನು ಮಾವ ಸರಿ ಇಲ್ಲವ. ನನಗೆ ಬಂದ್ಬಿಟ್ಟಲ್ಲೇನೋ? ತಡಿ ಮಾಡ್ತೀನಿ ರೀ. ಕಾಕೊಂಡ್ರೆ ನೀವು ನನ್ನ ಹೃದಯ ಏನ್ ಕೇಳೋದ್ಬೇಡ, ನನಗೆ ಬೈಲೆ. ನಮ್ಮೂರಲ್ಲಿ ತಡಣಿ ಜೋಗಿ ಅಂತ ನೋಡಿದೀರಾ? ಓ ನಿಮ್ಮ ಅವನೇ ನೋಡಿದ ಅವನಿಗೆ ಕ್ವಾಣಿ ರೈತು ಅನಗಳಿ ರೈತಾವು ಒಂದ್ ಕ್ವಾಣ್ಗಾರ ಇಟ್ಕೊಂಬಂತೆ. ಅದಕ್ಕೆ ಉಸಿರಾಟ ಸಮಸ್ಯೆ ಅಂತೆ. ಹೆಂಗೆ ಅಂತ ಕೇಳಿ ಉಸಿರಾಟ ಯಾಕೆ ಹೇಳೋದಂತೆ ಕೇಳಿಕ್ ಬಿಡೋದಂತೆ, ಯಾಕೆ ಹೇಳೋದಂತೆ ಕೇಳಿಕ್ ಬಿಡೋದಂತೆ. ಅದಕ್ಕೆ ಸ್ವಲ್ಪ ಎಟ್ನಲ್ಲಪ್ಪ ಚಟ್ಟ ಯಾಕ್ರಿ? ಅಯ್ಯೋ ಅರ್ಜೆಂಟ್ ಡ್ಯೂಟಿ ಅಪ್ಲೈ ಮಾಡ್ಕೋಬೇಕು ಬಿಡ ಹಾಸ್ಪಿಟ್ಲಿಗೆ ಯಾಕಡೆ ಹೋಗ್ಬೇಕು? ಅಲ್ಲಕಂದ್ರೆ ಇಷ್ಟೇ ನಮ್ಮ ಮಾವನ ಹತ್ರ ನಲಿತಿದ್ದೆ. ಈಗ ಹಾಸ್ಪಿಟಲ್ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಬನ್ನಿಲೆ ಹಿಂಗೆ ಸ್ಟ್ರೈಟ್ ಹೋಗಿ ಎಬ್ಬಕ್ ಹೋಗ್ಬಿಡಿ. ಹಿಂಗೆ ರೈಟ್ ಕಟ್ಟಾಗಿ ಮುಂದೆ ಹೋಗ್ಬಿಟ್ಟು ತಿರ್ಗಾ ರೈಟ್ ಕಟ್ಟಾಗಿ ಒಂಚೂರು ಮುಂದಕ್ಕೆ ಹೋಗಿ ಅಲ್ಲೇ ಬೋಡಕರೆ ಸರ್ಕಾರಿ ಆಸ್ಪತ್ರೆ ದೊಡ್ಡಗೌಡನಹಳ್ಳಿ ಅಂತ. ನಿಂಗೆ ಏನಾರ ನೋವಿದ್ರ ನಮ್ಮ ಹಾಸ್ಪಿಟ್ಲ್ ಹತ್ರ ಬಾ, ಮುಲಾಮಷ್ಟು ಕೊಡ್ತೀನಿ. ಉಸಾರು ಲಾಡಿದಾರೆ ಬಿಗೆ ಕಟ್ಕ. ಕೊಚ್ಚಾಗಿನ್ನು 2 ನಿಮಿಷ ಆಗಿಲ್ಲ ಆಲೆ ನಿನ್ಗೆ ಬಾಯ್ 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 ಅಂತ ನೋಡು. ಹೋಗ್ಲಿ ಬಿಡು ಮಾವ, ಬಾಯಿ ತೊದ್ಲಾದ್ರು ಮೈ ಕಟ್ ಮಾತ್ರ ಮಸ್ತ್ ಆಗದೆ. ಯಾಕೋ ಗೊತ್ತಿಲ್ಲ, ಅವನ್ನ ನೋಡ್ದಾಗ್ಲಿಂದ ಮೈಯೆಲ್ಲ ಯಾಕೋ ಒಂಥರ ಕಚ್ಗುಳಿ ಇಡೋದಂಗ ಆಯ್ತೈತೆ. ಎಲ್ಲೋ ಒಂಥರ ಮುಲ ಮುಲ ಅಂತ ಚಿತ್ರ ನಿನ್ನ ನೋಡ್ತಾ ಇದ್ರೆ ನನ್ಗೂ ಹಂಗೇ ಆಗುತ್ತೆ ಕಣೆ. ನೋಡೆ ಹಂಗೆಲ್ಲ ಬೇರೆ ಗಂಡಸ್ರ ಮೇಲೆ ಆಸೆ ಪಡ್ಬಾರ್ದು ಕಣೆ. ಈ ಗುಂಡೆನೆ ನೀಗೆ ತಾಳಿ ಕಟ್ಟೋ ಗಂಡ. ಚಿತ್ರ ಐ ಲವ್ ಯು ಕಣೆ, ಐ ಲವ್ ಯು. ಮಾವ ಅದು ಬರ್ತಾ ಇಲ್ಲ, ಗೊತ್ತಿಲ್ಲ. ಸೇರಿದಾಗ ನಾನು ಚುಂಬಿಸಿದಾಗ ಸೇರಿದಾಗ ಸೋರಿಗೆಲ್ಲ ನಾನೇ ಗುರುವಮ್ಮ, ಕಣ್ಣಿಂದಲೇ ಈ ಪ್ರೇಮದ ಶುಭಮ್ಮ. ಈ ಪ್ರೇಮದ ಹಿಂದೆ ನಮ್ಮ ಕಣ್ಣು ಸೇರಿದಾಗ
ಬಾಯಿ ನನ್ನ ನಮ್ಮಿಂದ ಈ ಪ್ರೇಮ ಪಾಠ ಸೇರಿದಾಗ ನಾನು ನಿನ್ನನ್ನು ಚುಂಬಿಸಿದಾಗ ಬೇಕು ಆ ಶೀಲನ ನಾನ್ ಪಡ್ಕೊಳ್ಳೇಬೇಕು. ಕಣ್ಣು ಮುಚ್ಚಿದ್ರು ಶೀಲ, ಕಣ್ಬಿಟ್ಟು ಶೀಲ, ನನ್ನ ರಕ್ತದ ನಾಡಿಗಳಲ್ಲಿ ಶೀಲ ಶೀಲ ಶೀಲ. ಕೊಟ್ಟಾಗ ತುಟ್ಟಿಯಂತು ಬಲ್ಲೆ ಬಲ್ಲೆ ಬಲ್ಲೆ, ನೀನು ಕಿಂದಿದ್ದಾಗ ನನ್ನ ಕೆನ್ನೆಯಂತು ಬಲ್ಲೆ ಬಲ್ಲೆ ಬಲ್ಲೆ. My heart is beating, beating, bale, bale. My heart is beating, beating, bale, bale. ಹಿಂದು ಸುಗಿದಾಗ ನನ್ನ ಸೀರೆಯಂತು ಬಲ್ಲೆ ಬಲ್ಲೆ ಬಲ್ಲೆ, ನೀನು ಕಣ್ಣು ಹೊಡೆದಾಗ ಕಾಡಿಗೆಯಂತು ಬಲ್ಲೆ ಬಲ್ಲೆ ಬಲ್ಲೆ. ಗುಟ್ಟೊಂದು ಹೇಳುವೆ ನಿನಗೆ, My heart is sinking, sinking, ಬಲ್ಲೆ ಬಲ್ಲೆ. ನೀನು
ಗೌರಿ ಶಿಖರಾಂತು ಬಲ್ಲೆ ಬಲ್ಲೆ ಕೋಗಿಲೆ ಕನ್ನಡ ಕಲಿತು ಇವನು ಕೂಗಿತಲಿತ್ತು ಕಸ್ತೂರಿ ಕನ್ನಡ ಅಂತು ಬಲ್ಲೆ ಬಲ್ಲೆ ಹಾಯಾಗಿ ಹಾಯಾಗಿ ಜಾರಿದೆನು ಗೊತ್ತಾಗೋ ಮುಂಚೆನೆ ನಿನ್ನಲ್ಲೇ ಎದ್ದಿರು ಹೇಳುವೆ ಒಲವನು ಕುರಿತು ನೀಡುವೆ ಒಲವಿಗೆ ಗುರುತು ಮತ್ತೊಂದ ಹೇಳುವೆ ನಿನಗೆ My heart is dancing, dancing, ಬಲ್ಲೆ ಬಲ್ಲೆ ನೀನು ಮುತ್ತು ಕೊಟ್ಟಾಗ ಮೀಸೆಂತು ಬಲ್ಲೆ 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 ಇದ್ದಾಗ ರೆಕ್ಕೆಯಂತೂ ಬಲ್ಲೆ 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 ನಾ ಇದುವರೆಗೂ ಕಂಡದ್ದು ಕನಸ. ಕನಸು ನಿಜ ಆಗ್ಲೇಬೇಕು, ನಿಜ ಆಗ್ಲೇಬೇಕು. ಅದು ಇಂದು ಈಗಲೇ ಇವತ್ತೇ ಆಗ್ಬೇಕು. ಶೀಲಾ, ಶೀಲಾ, ಯಾರು ಬಂದ? ಒಂದ್ ನಿಮಿಷ. ಯಾರದು? ನೀನಾ? ಮನೇಲಿ ಯಾರು ಇಲ್ಲ, ಎಲ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಏನ್ ವಿಷಯ? ಯಾರು ಇಲ್ಲದ ಸಮಯ, ಒಂಟಿ ಹೆಣ್ಣು. ಆ ಶೀಲಾ, ಬಹಳ ದಣದು ಬಂದಿದ್ದೀನಿ, ಕುಡಿಯೋದಕ್ಕೆ ಒಂದು ಲೋಟ ನೀರು ತಗೊಂಡು ಬರ್ತೀಯಾ? ನೀರು ಕುಡಿಯೋಕೆ ಬಂದಿರ್ಬೇಕು ಅಲ್ಲಿಂದ ಇಲ್ಲಿವರೆಗೂ. ಬಂದೆ, ಕುತ್ಕೊಳ್ಳಿ, ತರ್ತೀನಿ. ಇವತ್ತು ಈ ಶೀಲವನ್ನ ನನ್ನವನ್ನ ಮಾಡ್ಕೊಂಡ್ರೆ ಇಡೀ ಲೈಫ್ ಲಾಂಗ್ ಈ ಶೀಲ ನಾನು ಏನೋ ಕೇಳ್ಕೊಂಡು ಬಿದ್ದಿರ್ತಾಳೆ. ಕರೆಕ್ಟ್. ನೀನು ಅಂದ್ರೆ ನನ್ನ ಪ್ರಾಣ ಕಣೆ. ಈ ಪ್ರಾಣಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಛೀ ಪಾಪಿ, ನೀಚ. ನಾನೊಬ್ಳೆ ಮನೇಲಿ ಇದ್ದೀನಿ ಅಂತ ಕೈ ಹಿಡಿತೀಯನೋ? ಸ್ವಲ್ಪ ಮನೆಯಿಂದ ಸ್ವಲ್ಪ ಆಚೆ. ಏನು ಏನೋ ಯೋಚನೆ ಮಾಡ್ತಿದ್ದೆ ನೀನ್? ಇಲ್ಲಿ ಎಷ್ಟೊತ್ತು ನಿಂತ್ರು ಏನು ಪ್ರಯೋಜನ ಇಲ್ಲ. ನಾನು ಶೀಲ ಕಣೋ, ಶೀಲವಂತೆಯಾಗೆ ಬಾಳೋಳು, ಶೀಲವಂತೆ ಕಣೋ. ಶೀಲ ಇಸ್ ದ ಶೀಲವತಿ. ಈ ಶೀಲವತಿ ಪಾಠನ ನೀನ್ ನನಗೆ ಹೇಳ್ತಾ ಇದೀಯಾ? ನಾನ್ ನಿನ್ಗೆ ಹೇಳ್ತೀನಿ ಕೇಳ. ಇವತ್ತು ಈ ಸಮಾಜದ ಸ್ಥಿತಿಗತಿ ಹೇಗಿದೆ ಅಂತ ಗೊತ್ತಾನೆ? ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮನೆಯಲ್ಲಿ ಸುಳ್ಳು ಹೇಳಿ
ಮನ ಮೆಚ್ಚಿನ ಪ್ರಿಯತಮನ್ನ ಕರ್ಕೊಂಡು ಲಲ್ಲೆ ಮಾಡ್ಕೊಂಡು ಮನೆಗೆ ಬರೋ ಮನ ಸಾಧಿಸಿಲ್ವ ಈ ಸುಂದರ ಸಮಾಜದಲ್ಲಿ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡು ಗಂಡನ್ನ ತಂದೆ ಸ್ಥಾನದಲ್ಲಿ ಕೂರಿಸಿ ಪರ ಪುರುಷರ ತೆಕ್ಕಿಯಲ್ಲಿ ನಲಿದು ಚಕ್ಕಂದ ಹಾಡಿ ಗರ್ಭ ಧರಿಸಿ ಮಗುವನ್ನು ನಿಂತ್ಕೊಂಡು ಪದರದರ ಮೆರೆದಾನ ಯುಗ ಕಡೆ ಇವತ್ತಿನ ಈ ದುಷ್ಟ ಕಲಿಯುಗ. ಈ ದುಷ್ಟ ಕಲಿಯುಗದಲ್ಲಿ ನೀನ್ ಶೀಲವತಿ ಪಾಠನ ನನಗೆ ಹೇಳ್ತಾ ಇದೀಯಾ? ನೋಡ್ಸಿಲ್ಲ, ನಾನು ನಿಂಗೆ ಇದನ್ನೆಲ್ಲ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ನಾನು ನಿನ್ನ ವ್ಯಭಿಚಾರ ಕರೀತಲ್ಲ ಕಡೆ. ನೀನು ನನ್ನ ಮರದಿಯಾಗಿ ನಮ್ಮ ಮನೆಯ ಸೊಸೆಯಾಗಬಾರ್ದ ಅಂತ ಏನಂದೆ? ನಾನು ನಿಮ್ ಮನೆ ಸೊಸೆನಾ? ಈ ರೀತಿ ಅಗ್ಲಗನ್ಸ್ತ ಕಾಣೋದ್ ಬಿಟ್ಟು ತೆಪ್ಪುಗೆ ಮನೆಗೆ ಹೋಗಿ ಸೇರ್ಕೊ. ಅರ್ಥ ಆಯ್ತಾ ನಾನು ಹೇಳಿದ್ ನಿನಗೆ? ಸುಮ್ನೆ ಸೊಸೆ ಮಾಡ್ಕೊಳ್ತೀನಿ, ಹೆಂಡತಿ ಮಾಡ್ಕೊಳ್ತೀನಿ ಅನ್ನೋ ಮಾತುಗಳನ್ನ ಒಣ ಚಂಬನ ಬಿಟ್ಟು ನೀನು ಮನೆ ಹಿಡಿದ್ರೆ ಸರಿ. ಇಲ್ಲ ಶೀಲ ಆಗಿರೋದಿಲ್ಲ, ನಿನ್ನ ಪಾಲ್ ಚಂಡಿಯಾಗಿ ಇಟ್ಬಿಡ್ತೀನಿ ಅಷ್ಟೇ. ನಾಯಿ ನಾಯಿ ಏನೋ ಏನೋ ಒಳ್ಳೆ ಮಾತಲ್ಲಿ ಮನೆಗೆ ಹೋಗಿ ಸೇರ್ಕೊ ಅಂದ್ರೆ ಅರ್ಥ ಆಗಲ್ವಾ? ನಿನ್ನಂತ ನಾಯಿಗಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಕಣ. ಏನೋ 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 ಹೋಗ ಆಚೆ. ನೀ ನಾಯಿಯನ್ನು ನರಿಯನ್ನು ಲುಚ್ಚ ಲಪಂಗ ಕಾಚನ ಮಗನ್ನೇ ನನ್ಗೇನ್ ಬೇಜಾರಿಲ್ಲ. ಈ ಹುಬ್ಬರನ್ನ ಕೆಡುತ್ತಾರಿಲ್ಲ, ಏನಕ್ಕೆ ಓಡಿದೋರಿಲ್ಲ. ಏ ಸೀಲಾ, ಎಲ್ರಿಗೂ ನಾಲ್ಗೇನು ಮಚ್ಚೆ ಆದ್ರೆ ಈ ಹುಬ್ಬನಿಗೆ ಮೈಯೆಲ್ಲ ಮಚ್ಚೆ ಕಣೆ. ನೋಡು, ಸುಮ್ಮನೆ ಹಠ ಮಾಡ್ದೆ ಬಾರೆ ನನ್ನ ಚಂದುಳ್ಳಿ ಚೆಲುವಿನ ಗೊಂಬೆ. ಈ ದಿನ ನಾನು ನಿನಗೆ ಸ್ವರ್ಗ ತೋರಿಸ್ತೀನಿ. ಬಾರೆ ಬಾರೆ. ನೀನು ನನಗೆ ಸ್ವರ್ಗ ತೋರಿಸ್ತೀಯೇನು? ಸ್ವರ್ಗ ನೋಡಿದ್ಯಾ ಸ್ವರ್ಗ ಹೇಗಿದೆ ಅಂತ? ನೀ ನನ್ನ ಕೆನ್ನೆ ಹೊಡೆದ್ರು ನನ್ನ ಕೋಪನೇ ಬರ್ತಾ ಇಲ್ಲ ಕಣೆ. ಯಾಕೆ 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 ಬರ್ತಾನೆ? ಅದೇ ಶೀಲ, ಅದೇ ನಾನು ನಿನ್ ಮೇಲೆ ಇಟ್ಟಿರುವಂತ ಅಪಾರವಾದ ಶೀಲ. ಈ ಅಪಾರವಾದ ಪ್ರೇಮ ತಾಮದ್ವೇಗ ಒಂದು ಬಾರಿ, ಒಂದೇ ಒಂದು ಬಾರಿ ಬಂದು ಬಿಗಿದಪ್ಪೆ ಆಗಲ್ಲ ಅಲ್ವಾ? ಆಗಲ್ಲ. ನನ್ ಕೆನ್ನೆ ಹೊಡೆದು ಅರಗಿನಿ ನೀನು. ಈರಿನ ಅರುಗಳನ್ನ ಪುಡಿ ಪುಡಿ ಮಾಡಿ ಸ್ವರ್ಗ ಸುಖ ಅನುಭವಿಸಿ ಬಿಡಲ್ಲ ಕಣೆ ಈ ಉದ್ಭವ್. ನೋಡು ಉದ್ಭವ್, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನಾನು ಹಾಳು ಮಾಡಬೇಡ. ಇಲ್ಲಿಂದ ಒಳ್ಳೆ ಮಾತಲ್ಲಿ ಬೇಡ. ಹೊರಟೋಗು ಉದ್ಭವ್, ಹೊರಟೋಗು.
ಮಾತಲ್ಲಿ ಹೊರಟೋಗು ಅಂತ ಹೇಳ್ತಾ ಇದ್ದೀನಿ. ಹಾಗೂ ನೀನು ನನ್ನ ತಾಳ್ಮೆನ ಮೀರಿಸ್ತಾನೆ ಇದ್ರೆ ಹೆಣ್ಣು ಸಹನೆನ ಕಳ್ಕೊಂಡ್ರೆ ಹೆಣ್ಣು ಹೆಣ್ಣಾಗಿರಲ್ಲ ಕಣೋ, ಹೆಮ್ಮಾರಿ ಆಗಿರ್ತಾಳೆ. ಅದನ್ನ ಅರ್ಥ ಮಾಡ್ಕೊಂಡು ಹೊರಟೋಗು ಇಲ್ಲಿಂದ. ಲೇ ಶೀಲಾ, ನೀನ್ ಮಾರಿ ಆಗ್ತೀಯೋ ಹೆಮ್ಮಾರಿ ಆಗ್ತೀಯೋ? ಅದೇನಾಗ್ತೀಯೋ ಹಾಗೆ. ಇಂದು ನೀನ್ ಮುಯಿ ಮಾಡಿದ್ಯಾ, ಈ ಮುಯಿಗೆ ಮುಯಿ ತೀರಿಸದೆ ಬಿಡಲ್ಲ ಕಣೆ. ಈ ಹುಬ್ಬ ನೋಡ್ಸಿಲ್ಲ, ನಿನ್ ಜೊತೆ ಸರಸ ಸಲ್ಲಾಪಕ್ಕಿಂತ ನಾನು ಅದಕ್ಕೂ ರೆಡಿ ಕಣೆ. ಬಾರಿ ಬಾ, ಚಂದುಳ್ಳಿ ಚೆಲುವಿನ ಗೊಂಬೆ, ನೀ ನನ್ನ ಬಾಳಿನ ರಸದಾಳಿಂದೆ. ನೀನ್ ಕೂಗಿದ ತಕ್ಷಣ ಓರ್ಮನ್ ಕಾಪಾಡೋದಕ್ಕೆ ದ್ವಾಪರ ಯೋಧ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ ಕಣ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಇರೋದು ಒಬ್ರು ಈ ಉದ್ಭವ್ ಕಣೆ. ನೋಡು, ಸುಮ್ನೆ ಆಟ ಮಾಡ್ಬೇಡ, ಸುಮ್ನೆ ಆಟ ಮಾಡಿ ನಾನು ಟೆನ್ಷನ್ ಕೊಡ್ಬೇಡ ಕಣೆ. ಬಾಸಿಲ ಕಮಾನ್ಸಿಲ ನಾನು ನಿನ್ನನ್ನು ಬಿಡಲ್ಲ. ನೀನ್ ನನ್ನ ಕೆನ್ನೆ ಹೊಡೆಯಲ್ಲ, ಆಗ ಪ್ರಾಯಶ್ಚಿತನ ಈ ಅನುಭವಿಸಿ ನೋಡಿ. ನನ್ ಬಾಳ ಮಾತ್ರ ಹಾಳು ಮಾಡ್ಬೇಡ ವೈಭವ್, ನನ್ ಬಾಳ ಮಾಡ್ಬೇಡ, ನಿನ್ ಕೈ ಮುಗಿತೀನಿ ವೈಭವ್. ನೋಡು ನಿನ್ ತಮ್ಮಯ್ಯ ನಿನ್ ಕಾಲ್ ಹಿಡ್ಕೊತೀನಿ ಕಣೋ, ಬಿಟ್ಬಿಡ ನನ್ನ, ಬಿಟ್ಬಿಡ. ಇಲ್ಲ ಕಣೆ, ನಾನ್ ನಿನ್ ಬಿಡಲ್ಲ ಕಣೆ, ನಾನ್ ನಿನ್ ಬಿಡಲ್ಲ. ಇವತ್ತು ಈ ಶೀಲ ಹಬ್ಬ ಆಗಬೇಕು. ಇನ್ನು ನನಗೆ ಸಮಾಧಾನ ಆಯಿತು. ಶೀಲಾ, ನೀನಿಂದು ನಾಯಿ ಮೂಸಿ
ಇದು ಮಡಿಕೆ ಕಣ. ಈ ಮಡಿಕೆನ ನಿಮ್ಮಪ್ಪ ಗುಣಶೇಖರ ಅದ್ಯಾರು ಕುದಿಯ ಕಟ್ತಾನೋ ನಾನು ನೋಡೇ ಬಿಡ್ತೀನಿ ಕಣ. ನೋಡಿರೋ ಈ ಗುರುತು ನಿನ್ನ ಜೀವನದಲ್ಲಿ ಮರೆಯಾಗಿಲ್ಲ ಕಣೆ, ಮರೆಯುವಾಗಿಲ್ಲ. ಇನ್ ಮುಂದೆ ನೋಡ್ತಾನೆ ಈ ಉದ್ಭವ ಬೇಡ ಬೇಡ ಅಂದ್ರು ನೀನೇ ಉಳಿಕೊಂಡು ಈ ಉದ್ಭವನ ಹತ್ರ ಬರ್ತೀರಾ. ಈ ಉದ್ಭವ ಹೆಜ್ಜೆ ಈ ಕಡೆ ಸೌದ ಕಟ್ತಾನೆ, ಇಲ್ಲ ನನ್ನ ಎದುರಾಗಿ ನಿಂತವರ ಸಮಾಧಿ ಕಟ್ತಾನೆ. ದೇವರ ಮುಡಿಯನ್ನು ಸೇರುವ ಹೂವು ಕೆಸರಿಗೆ ಬಿತ್ತಲ್ಲ, ದೇವರ ಮುಡಿಯನ್ನು ಸೇರುವ ಹೂವು ಕೆಸರಿಗೆ ಬಿತ್ತಲ್ಲ. ಆಸರೆ ಇಲ್ಲದ ಬಳ್ಳಿಯು ಈಗ ನಾಶವಾಯಿತಲ್ಲ, ಆಸರೆ ಇಲ್ಲದ ಬಳ್ಳಿಯು ಈಗ ನಾಶವಾಯಿತಲ್ಲ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ, ಅವನ ಗುಣಗಾನನ. ನಿಮ್ಮಗ್ಲು ಬಾಳ್ನ ಆ ಉದ್ಭವ ಹಾಳು ಮಾಡ್ಬಿಟ್ಟ. ನೀವು ನೀವು ಇಲ್ಲಿ ತಲೆ ತಗ್ಸೋಂತ ಕೆಲ್ಸ ಆಗೈತಲ್ಲ. ಅಯ್ಯೋ ಅಯ್ಯೋ ದೇವ್ರೆ, ಏನಪ್ಪ ಯಾಕಪ್ಪ ಇಂಥ ಸ್ಥಿತಿ ತಂದ್ಬಿಟ್ಟೆ. ನನ್ನಿಂದ ನಮ್ಮಪ್ಪ ತಲೆ ತಗ್ಸ್ತಾರೆ, ನನ್ನಿಂದ ನಮ್ಮಪ್ಪ ತಲೆ ತಗ್ಸ್ಬಾರ್ದು. ಇಲ್ಲ, ತಲೆ ತಗ್ಸ್ಬಾರ್ದು. ಏನ್ ಮಾಡ್ಲಿ, ನನಗೇನ್ ಮಾಡ್ಲಿ? ನಾನ್ ಬದುಕಿರ್ಬಾರ್ದು, ನಾನ್ ಸಾಯ್ಬೇಕು. ನಾನ್ ಸತ್ರೆ ಎಲ್ಲ ಸರಿ ಹೋಗುತ್ತೆ. ನಾನ್ ಸಾಯ್ಬೇಕು. ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಈ ನತದೃಷ್ಟ ತಂಗಿನ ನಿಮ್ಮ ಮಗಳನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ನನ್ನನ್ನು ಕಳ್ಕೊಂಡು ನೀವೆಲ್ಲ ಎಷ್ಟು ದುಃಖ ಪಡ್ತೀರ ಅಂತ ಗೊತ್ತು. ದೇವ್ರೆ, ನಮ್ಮ ಮನೇಲಿ ನಮ್ಮ ಸಂಸಾರದಲ್ಲಿ ಆ ದುಃಖನ ತಡ್ಕೊಳ್ಳೋ ಅಂತ ಶಕ್ತಿನ ನೀನೇ ಕೊಡ್ಬೇಕಪ್ಪ, ನೀನೇ ಕೊಡ್ಬೇಕು. ಆದ್ರೆ ಸಾಯೋ ಮೊದಲು ನಮ್ಮ ಅಪ್ಪ ಅಮ್ಮನ ಕಣ್ ತುಂಬ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ನನ್ನನ್ನು ಈ ಸ್ಥಿತಿಲಿ ನೋಡಿದ್ರೆ ಅವ್ರು ಖಂಡಿತ ಇಲ್ಲ ಇಲ್ಲ ಹಂಗಾಗ್ಬಾರ್ದು. ನಾನು ಸತ್ತೋಗ್ಬೇಕು. ಬಿರುಗಾಳಿಗೆ ಹೂವು ಬಲಿಯಾಯಿತೆ, ಉರು ಬಿಸಿಲಲ್ಲಿ ಬೆಂದು ಮೈಬಾಡಿತೆ, ಕಟುಕನ ಕಾಲಲ್ಲಿ ಕಸವಾಯಿತೆ, ಪ್ರೀತಿ ಅನುರಾಗ ಚಿತೆಯಾಯಿತೆ.
ಈ ಮನೆಯಲ್ಲಿ ಯಾರಮ್ಮ ಯಾರು? ಏನಾಯ್ತು ಅಂತ ಮಗಳೇ? ಮಾತಾಡಿ ಮಾತಾಡಿ. ಅದಕ್ಕೆ ಈ ಅನಾಹುತ ನಿಮಗೆಲ್ಲ ತಿಳಿದು ನೀವು ಈ ಸಮಾಜದಲ್ಲಿ ತಲೆ ಎತ್ಕೊಂಡು ನಡಿದೇ ಇರೋಗ ಆಗ್ಬಾರ್ದು ಅಂತ ನಾನು ಈ ರೀತಿ ಮಾಡ್ಕೋತಾ ಇದ್ದೆ ಅಪ್ಪ. ಈ ರೀತಿ ಮಾಡ್ಕೊಳ್ಳಿ. ಆಗ್ಲೂ ಈ ಸಮಾಜ ನಮ್ಮನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ಕಣಪ್ಪ. ಗುಣಶೇಖರರ ಮಗಳು ಎಲ್ಲ ಕಾಲ್ ಜಾರಿ ಅವಮಾನದಿಂದ ಸತ್ಲು ಅಂತ. ಈ ಜನಗಳು ನಮ್ಮನ್ನ ಕತ್ತಿ ಸಾಯಿಸ್ಬಿಡ್ತಿದ್ರು ಕಣ. ಶೀಲಾ, ಈ ಅನಾಹುತಕ್ಕೆ ಯಾವ ಪಾಪಿ ಕಾರಣ ಅಂತ ಹೇಳಮ್ಮ. ಹೇಳು, ಅವರೆಲ್ಲ ಕೊಂದು ಇನ್ ಮುಂದೆ ತಂದು ನಿಲ್ಲಿಸ್ತಿ. ನೀವು ಅವನ್ನ ಕೊಂದ್ರೆ ನಮ್ಮ ಶೀಲನ್ಗೆ ಬಾಳ್ ಸಿಗಂಗಾಗುತ್ತೆ. ಈ ಹೊಡೆದಾಟ ಬಡದಾಟ ಯಾವ್ದು ಬೇಡ. ಆ ಪಾಪಿ ಯಾರು ಅಂತ ತಿಳ್ಕೊಂಡು ನಮ್ಮ ಮಗಳಿಗೆ ಒಂದು ಬಾಳ್ ಕೊಡಿಸ್ರಿ. ಇಲ್ಲಾಂದ್ರೆ ಈ ನಮ್ಮ ಸಂಸಾರ ಬೀದಿಗೆ ಬಂದು ನಿಂತ್ಕೊಳ್ತಾರೆ. ಆಯ್ತಮ್ಮ, ಆಯ್ತು, ನೀವ್ ಹೇಳ್ದಾಗೆ ಆಗ್ಲಿ. ಆ ಪಾಪಿ ಯಾರು ಅಂತ ಹೇಳಮ್ಮ, ಹೇಳು. ಅಪ್ಪ ಅಮ್ಮ, ನಿಮ್ಮ ಅಣ್ಣ ಉಗ್ರಪ್ಪ ಇದಾನಲ್ಲ, ಅವ್ರ ಮಗ ಉದ್ಭವ್. ಆ ಚಾಂಡಾಳನ್ನ, ಆ ನೀಚನ್ನ, ಆ ದ್ರೋಹಿನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಸಂಸಾರ ಇಲ್ಲ ಅಮ್ಮ, ಇಲ್ಲ. ನಾನು ಯಾರೇ ಕಣಕೋ ಪಾಪಿನ ಮದುವೆ ಮಾಡ್ಕೊಳ್ಳಲ್ಲ ಅಪ್ಪ. ನೀವ್ ಆ ಪಾಪಿ ಮುಂದೆ ಮೀನಾಕ್ಷಿ, ಕೊನೆಗೂ ನೀನ್ ಅಣ್ಣ ನನ್ ಮೇಲಿದ್ದ ಸೇಟ್ನ ಅವನ್ ಮಗನ್ ಮುದ್ರ ಹಾಕಿದ್ರ ಈ ತರ ತೀರ್ಸ್ಕೊಂಡ್ಬಿಟ್ನಲ್ಲಿ. ಮನ್ಸಲ್ಲ ಕಣ, ರಾಕ್ಷಸರು ರಾಕ್ಷಸರು. ಆ ಪಾಪಿ ಮುಂದೆ ಹೋಗಿ ನೀವು ನನ್ನ ಮಗಳಿಗೆ ಬಾಳ್ ಕೊಡು ಅಂತ ಕೈ ಒಟ್ಟಿ ನಿಂತ್ಕೊಳ್ಳೋದು ನಾನ್ ನೋಡ್ಬೇಕಾ? ನೋಡಿ ನಾನು ಇನ್ನು ಬದುಕಿರ್ಬೇಕೇನ್ರಿ? ನೀವ್ ಆ ಪಾಪಿ ಮುಂದೆ ಹೋಗಿ ನನ್ನ ಮಗಳಿಗೆ ಬಾಳ್ ಕೊಡು ಅಂತ ಕೈ ಒಟ್ಟಿ ನಿಂತ್ಕೊಳ್ಳೋದು ಬೇಡ. ನಾನು ನೀವು ಎಲ್ರು ವಿಷ ತಗೊಂಡ್ಬೇಕಾರೆ ಸತ್ತೋಗೋಣ. ಕೈ ಚಾಚಿ ಮಾತ್ರ ನಿಂತ್ಕೊಳ್ಳೋದು ಬೇಡ ಅಂದ್ರೆ ಬೇಡ. ಮೀನಾಕ್ಷಿ, ನ್ಯಾಯ, ನೀತಿ, ಧರ್ಮ, ಪ್ರತಿಷ್ಠೆ, ಗೌರವ ಎಲ್ಲನೂ ಪಕ್ಕಕ್ಕಿಟ್ಟಿ ನನ್ನ ಮಗಳಿಗಾಗಿರೋಂತ ನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಮೀನಾಕ್ಷಿ, ನ್ಯಾಯ ಕೊಡಿಸ್ಬೇಕು. ಆದ್ರೂ ಈ ವಿಷಯನ ಶಂಕರ್ಗೂ ಸುಂದರ್ಗೂ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು.
ಗೊತ್ತಾದ್ರೆ ನಮ್ಮ ಮನೆ ಪರಿಸ್ಥಿತಿ ಬೇರೆ ಆಗೋಗುತ್ತೆ. ಮೀನಾಕ್ಷಿ, ಈ ವಿಷಯನ ಯಾರಿಗೂ ಹೇಳಲ್ಲ, ನಾನು ಸಾಯಲ್ಲ ಅಂತ. ನನಗೆ ಮಾತು ಕೊಡು ಮೀನಾಕ್ಷಿ, ಮಾತು ಕೊಡು. ಇಲ್ಲ, ಸಾಯಲ್ಲ ಅಂತ ಮಾತು ಕೊಡಮ್ಮ, ಮಾತು ಕೊಡು. ಈ ವಿಚಾರನ ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿದಿರ ಹಾಗೆ ನೋಡ್ಕೋತೀನಿ. ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ, ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ, ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಆಗ್ಲಿ ಅಪ್ಪ, ನೀವ್ ಹೇಳ್ದಾಗೆ ಇನ್ಯಾವತ್ತೂ ನಾನು ಸಾಯುವಂತ ಪ್ರಯತ್ನ ಪಡಲ್ಲ ಅಪ್ಪ. ನೀವ್ ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ಈ ವಿಚಾರ ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಆಗೋದೇ ಬೇಡ. ಬಡವರು ಗುಟ್ಟು ದೌಲೆ ಮುಡ ಅನ್ನಾಗೆ ಈ ವಿಚಾರನ ಎಲ್ಲೂ ಸಿದ್ಧರಿಸ್ತೆ ಗುಟ್ಟಾಗಿ ಕಾರ್ಯ ಸಾಧಿಸೋಣ. ಬರಮ್ಮ, ಹೋಗೋಣ. ಅಯ್ಯೋ ಪಾಪ, ಪ್ರೇಯಸಿ ಇಲ್ದೆ ಮಿಸ್ಟರ್ ಸುಂದರ್ ಅವ್ರ ಮುಖ ಬಿಸಿಲು ಬಾಡೋಗಿದ್ಯೋ ಅಥವಾ ಚಿಂತೆ ಮಾಡಿ ಬಾಡೋಗಿದ್ಯೋ ಗೊತ್ತಾಗ್ತಾ ಇಲ್ವೇ? ಏನ್ ಹೇಳ್ತೀರಾ ಮಿಸ್ಟರ್ ಸುಂದರ್? ಮನಸ್ಸೇ ಇಲ್ಲದ ಕಲ್ಲೂರು ಹೆಣ್ಣನ್ನು ಪ್ರೀತಿಸಿ ತಪ್ಪು ಮಾಡಿದೆ ಅಂತ ನನ್ನ ಮುಖ ಬಾಡಿರ್ಬೋದು, ಆದ್ರೆ ನಿನ್ನಂತವ್ರಿಗೆ ಇದೆಲ್ಲ ಪ್ಯಾಷನ್ ಆಗಿರ್ಬೋದಲ್ವೇ ದೀಪಾ ಮೇಡಮ್? ಪರವಾಗಿಲ್ವೇ, ಮಾತಾಡೋದನ್ನ ತುಂಬಾ ಚೆನ್ನಾಗೇ ಕಲ್ತ್ಕೊಂಡಿದ್ಯಾ. ಆದ್ರೆ ಒಂದು ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೋದಕ್ಕೆ ಉದಾಹರಣೆ ನಾನೇ. ನಾನ್ ನಿನ್ನ ಮನ್ಸಾರೆ ಪ್ರೀತಿ ಮಾಡ್ದೆ ನಿಜ, ಆದ್ರೆ ನಮ್ಮಣ್ಣ ನಿಮ್ ತಂಗಿನ ಮನ್ಸಾರೆ ಪ್ರೀತಿ ಮಾಡಿ ಮದ್ವೆ ಆಗ್ತೀನಿ ಅಂತ ಬೇಡ್ಕೊಂಡ. ಅದನ್ನ ತಿರಸ್ಕಾರ ಮಾಡಿದ ಪ್ರತಿ ಫಲನೇ ಇದು. ಆದಷ್ಟು ಬೇಗ ನಿಮ್ ತಂಗಿ ನಮ್ಮನೆ ಸೊಸೆ, ನಾನು ನಿಮ್ಮನೆ ಸೊಸೆ. ಅದು ನಿನ್ನ ಕನಸಿನ ಮಾತು. ಹೃದಯನ ಚೂರ್ ಮಾಡಿ ಮತ್ತೆ ಉಪಚಾರ ಮಾಡಿದ್ರೆ ಏನೇ ಪ್ರಯತ್ನ? ಸುಂದರ್, ಇವಳು ದೀಪ. ಈ ದೀಪ ಬೆಳಕು ಕೊಡ್ತೀನಿ ಅಂತ ಬಂದ್ರೆ ಎಲ್ಲ ನಡೆಯುತ್ತೆ. ಏನೇನ ಕಲ್ಪನೆ ಮಾಡ್ಕೊಂಡು ಹುಚ್ಚಿದ ರೀತಿ ನಗ್ಬೇಡ. ಇವನು ಜೆಂಟ್ಲ್ಮ್ಯಾನ್. ನಿನ್ನ ಪ್ರೀತಿಯೇನೋ ಲೈಲಾ ಪ್ರೀತಿನೂ ಅಲ್ಲ, ಅನಾರ್ಕಲಿ ಪ್ರೀತಿನೂ ಅಲ್ಲ. ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಹುಚ್ಚು ಇಡ್ಸ್ಕೊಂಡು ತಿರ್ಗೋಕೆ ಮೊನ್ನೆ ದಿನವೇ ನಿನ್ನ ಪ್ರೀತಿಗೆ ಎಳ್ಳು ನೀರು ಬಿಟ್ಟು ನೀನು ನನ್ನ ಪಾಲಿಗೆ ಸತ್ಯ ಅಂತ ಪರವಾಗಿಲ್ವೇ, ನಾನು ನಿನ್ ಪಾಲಿಗೆ ಸತ್ತಿರ್ಬೋದು, ಆದ್ರೆ ನಿಮ್ ಅಣ್ಣನ ಪಾಲಿಗೆ ನೀನ್ ಮಾತನಾಡ್ತಾ ಕಿರ್ಚಬೇಡ. ನೋಡು, ನೀನು ಜೆಂಟಲ್ ಮ್ಯಾನ್ ಆಗ್ತೀಯೋ ಅಥವಾ ಮೆಂಟಲ್ ಮ್ಯಾನ್ ಆಗ್ತೀಯೋ ಅಂತ. ಜೆಂಟ್ಲ್ಮ್ಯಾನ್ ಕಣೆ, ಅದ್ಯಾವ ರೀತಿ ನಮ್ಮ ಅಣ್ಣನ ಬಾಳಿನಲ್ಲಿ ಪ್ರವೇಶ ಮಾಡ್ತೀಯೋ ನಾನು ನೋಡ್ತೀನಿ. ಆ ರೀತಿ ಒಂದು ವೇಳೆ ಆದ್ರೆ ಅದರ ಪರಿಣಾಮನೇ ಬೇರೆ ಕಣೆ. ಈ ವಿಚಾರನ ನೀನು ಪ್ರಚಾರ ಮಾಡ್ದೆ ಅದು ಏನು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಆ ಸಾಧನೆನ ಮಾಡಿ ತೋರ್ಸು. ಆಗ ನೀನು ನಿಜವಾದ ಗಂಡ್ಸು ಅಂತ ನಾನ್ ತಿಳ್ಕೊತೀನಿ. ಅಲ್ಲಿವರೆಗೂ ಗುಡ್ ಬಾಯ್. ಏನು ಇವಳ ಮರ್ಮ? ನಮ್ಮಣ್ಣ ಶಂಕರ್ ಇವಳ ಪ್ರೀತಿ ಬಲ ಏನ ಬೇಡ? ಇಲ್ಲ ಇಲ್ಲ, ನಮ್ಮಣ್ಣ ಶಂಕರ್ ಅಂತ ವಿವೇಕ ಹೆಣ್ಣನ ಸ್ನೇಹ ಮಾಡಲ್ಲ. ಇವಳ ಅಹಂಕಾರ ಇವಳಿಂದಲೇ ಒಂದಲ್ಲ ಒಂದು ದಿನ ಮಣ್ಣಾಗುತ್ತೆ.
ನಿಲ್ಲ ಯಾರ ಮನೆ ಅಂತ ಹೊರಗಡೆ ಬರ್ತಾ ಇದ್ದೀರಾ? ಈ ಮನೆ ನಿಮ್ಮ ಪಾಲಿಗೆ ಶಾಶ್ವತವಾಗಿ ಮುಚ್ಚಿ ಅಂತ ತಿಳಿದು ಕೂಡ ಬರ್ತಾ ಇದ್ದೀರಲ್ಲ, ಇದರ ಪರಿಣಾಮ ಹೌದಪ್ಪ, ನಾಚಿಕೆ ಪಡ್ಬೇಕಾದದ್ದೆ. ನಿಮ್ಮಂತ ಅಪ್ಪ ಮಕ್ಳು ಕಲ್ತಿರೋ ಬುದ್ಧಿಗೆ ನಾಚಿಕೆ ಪಡ್ಬೇಕಾದ್ದೆ ಗಣಪ್ಪ, ಪಡ್ಬೇಕಾದ್ದೆ. ಅಣ್ಣ ಅಣ್ಣ ಎಲ್ಲಿ ಇನ್ನೊಂದ್ಸದ ಅಣ್ಣ ಕೂದು ನಿನ್ ನಾಳೆ ಗಟ್ಟಿಸ್ಬಿಡ್ತೀನಿ. ನಿನ್ ಪಾಲಿಗೆ ನಿನ್ನ ಅಣ್ಣ ಇಲ್ಲ, ನನ್ನ ಪಾಲಿಗೆ ನನ್ನ ತಂಗಿ ಎಂದೋ ಸತ್ತೋದ್ಲು. ಬಂದಾರಿಗೆ ಸುಂಕ ಇಲ್ಲ ಅಂತ ಇಲ್ಲಿಂದ ಒಳ್ಳೆ ಇವ್ರು ನಿಂತಿರೋ ಜಾಗಕ್ಕೆ ನೀರ್ ಹಾಕೋ, ಕರ್ಮನ ಕಡಿಲೆ ಭಿಕ್ಷುಕರ ದಂಧೆ ಈ ರೀತಿ ಮನೋರಂಜನೆ ನುಗ್ಗಿದ್ರೆ ಹೇಗೆ? ಪಾಪಿಗಳ ತೊಡೋರಾಗಿನಿಂದ ನಮ್ಮನ್ನ ತಲೆಗೆ ಹಚ್ಚ ಭಿಕ್ಷುಕರುಗಳು ಅಂತೀರೇನೋ? ನನ್ ಕಣ್ಣಿಗೆ ನನ್ ಮಗನ್ ಹೊಡಿತೀಯ? ನನ್ನ ಮಗಳಿಗೆ ಹೊಡಿಬೇಡ. ಇವತ್ತು ನನ್ನ ಮಗಳು ಶೀಲಾ ತನ್ನ ಸರ್ವಸ್ವನೇ ಹಾಳು ಮಾಡಿಕೊಂಡು ನಿಮ್ಮ ಈ ನಿನ್ನ ಮಗ ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟಿದ್ದಾರೆ. ನಿಮ್ಮ ಕೈ ಮುಗಿದು ಕೇಳಿಕೊತೀನಿ, ನಿನ್ನ ಮಗನ ಕೈ ನನ್ನ ಮಗಳಿಗೊಂದು ಬಾಳ್ ಕೊಟ್ಟು ಪುಣ್ಯ ಕಟ್ಕೋ ಅಂತ. ಉಗ್ರಪ್ಪ, ಈ ಕೈ ಮುಗಿದು ಕೇಳ್ಕೊತೀನಿ ಕಣ. ಹಳೆದೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ನನ್ನ ಮಗಳಿಗೊಂದು ಬಾಳ್ ಕೊಡ್ಸಪ್ಪ. ನಾನ್ ನಿನ್ ಮನೆ ಬಂದು ನನ್ನ ಮಗನಿಗೆ ನಿಮ್ಮ ಮಗಳು ಕೊಟ್ಟು ಮದುವೆ ಮಾಡು ಅಂತ ಬೇಡಿಕೊಂಡಾಗ ಎಲ್ಗೋಗಿತ್ತು ಈ ನ್ಯಾಯಾಲಯ? ನೀನ್ ನಿನ್ ಮಗಳಿಗೆ ಭಿಕ್ಷೆ ಕೊಡು ಅಂತ ಬಾಳ್ ಕೊಡು ಅಂತ ಭಿಕ್ಷೆ ಬೇಡಿದ್ರೆ ಇಲ್ಲಿ ಯಾರು ಕೊಡಕ್ ತಯಾರಿಲ್ಲ. ನಿನಗೆ ಕೊಬ್ಬು ಜಾಸ್ತಿ ಆಗ್ತಿದೆ ಅಂತ ಕಾಣಿಸುತ್ತೆ. ಆರಂಭ ಅನ್ನೋದೊಂದಿದ್ರೆ ಅಂತ್ಯ ಅನ್ನೋದೊಂದಿದ್ದೇ ಇರ್ಬೇಕಲ್ಲ, ಅದು ಈ ದಿನನೇ ನಡೆಯುತ್ತೆ. ಅತ್ತೆ ಏನತ್ತೆ ಪೊಗರು ಜಾಸ್ತಿನೇ ಐತೆ. ನಿನ್ ಮಗನ ಮದುವೆ ಆಗಲ್ಲ. ಈ ಮನೆ ಕಾವು ಕಾಯೋ ನಾಯಿ ಸ್ಥಾನ ಕೂಡ ಅವನಿಗೆ ಈ ಮನೆ ಸಿಗಲ್ಲ. ಅದೇನು ಅಂತ್ಯ ಆಡ್ತಿರೋ ಆಡೇ ಬಿಡಿ, ನಾನು ಓಡೇ ಬಿಡ್ತೀನಿ. ಉದ್ಭವ್, ನಿನ್ನಿಂದ ಆಗಿರೋಂಥ ತಪ್ಪು ನಿನ್ನಿಂದೇ ಸರಿಯಾದ್ರೆ ಸರಿ, ಇಲ್ಲ ನಾ ಮನುಷ್ಯ ಆಗಿರಲ್ಲ. ನಿಮ್ಮಿಂದಲೇ ತಪ್ಪಾಗಿದ್ರು ಎಣ್ಣೆತ್ತದಕ್ಕೋಸ್ಕರ ನಿಮ್ ಮನೆ ವಸ್ತು ತುಳಿದು ಮದುವೆ ಮಾಡ್ಸೋಣ ಅಂತ ಬಂದ್ರೆ, ಇಲ್ಲ ಅಂದಿದ್ರೆ ಬೇಡ ಅಪ್ಪ, ಹೊಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತಾರೆ. ಇಷ್ಟ ಇಲ್ಲದೆ ಮದ್ವೆ ಮಾಡಿದ್ರೆ ನಾನು ಬಾಳೆ ನರಕ ಆಗ್ಬಿಡುತ್ತೆ. ಈ ಕರೆಕ್ಟಾಗಿ ಹಾಗಂತ ತಿಳಿದು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರು.
ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಕಣ. ನನ್ ಮಗಳನ್ನ ಮದ್ವೆ ಆಗಿ ನನ್ ಮಗಳಿಗೊಂದು ಬಾಳ್ಕೊಡು, ಬಾಳ್ಕೊಡು. ಹರಿಕತೆ ಕೇಳ್ತಲ್ವೇನ ಯಾರನ್ನು ಮಾಡಿ ಹೋಯ್ತು. ಅಣ್ಣ, ಇಷ್ಟೊತ್ತು ನೀನು ನನ್ನ ಅಣ್ಣ ಅಂತ ನಾನು ಮರ್ಯಾದೆ ಕೊಟ್ಟು, ಆದ್ರೆ ನಿನ್ನ ಮಗ ಅತ್ತೆ ಅನ್ನೋದು ಬೆಲೆ ಕೊಡ್ದಿರಂಗೆ ನಡ್ಕೋತಿದ್ದಾನೆ. ಯಾವ ರೀತಿ ಪಾಠ ಕಲಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳ್ತಾ ಇದ್ದೀನಿ, ನಿನ್ನ ಮಗನ ಕೈಯಿಂದ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀಯೋ? ತೋರಿಸ್ತೀಯಾ ನಿನ್ನ ನೀತಿ ಧರ್ಮ ಮೊದಲು, ಅನಂತರ ಮುಳ್ಳನ್ನ ತೆಗಿತೀನಿ. ಮದ್ವೆ ಆಗ್ತೀಯಾ ಇಲ್ವಾ? ಆಗಲ್ಲ, ಮದುವೆ ಆಗಲ್ಲ. ಬೇಡ ಮಗನೇ, ಬೇಡ. ಮದುವೆ ಆಗಲ್ಲ. ತಾಳಿ ಕಟ್ಟೋನು ಇಲ್ಲ ಅಂದ್ರೆ ನಿನ್ನ ಕತೆನಾ? ನನ್ನ ಮಗಳು ಶೀಲ ಈ ಕಣಕ ಓದ್ಕೊಂಡು ಲೈಫ್ ಲಾಂಗ್ ಇದ್ರೂ ಪರವಾಗಿಲ್ಲ. ಅಪ್ಪ ಮಕ್ಕಳು ತಿಥಿ ಖಂಡಿತ ಇವತ್ತು. ನನ್ಗೆ ಯಾವುದೇ ಕಾರಣಕ್ಕೂ ನೀವಿಬ್ರು ಎಷ್ಟೇ ಎದುರಿಸಿದ್ರು ನಿಮ್ಮ ಮಗಳ ಕುತ್ತಿಗೆಗೆ ನಾನು ತಾಳಿ ಕಟ್ಟಲ್ಲ. ತಾಳಿ ಕಟ್ಟ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಏನ್ ಹೇಳ್ತಾ ಇದ್ದೀರಪ್ಪ? ಇಲ್ಲ, ನಾನು ತಾಳಿ ಕಟ್ಟಲ್ಲ. ನಿಮ್ಮ ಅತ್ತೆ ಸಾಯಿಸ್ಬಿಡ್ತಾಳೆ. ಕಟ್ಟೋ ಬೇಗ ತಾಳಿನ. ಗಟ್ಟಿಯ ಇಲ್ವಾ? ಕಟ್ಟೋ ತಾಳಿನ. ಏನೋ ಮಾಡಲು ಏನೋ ಆಯಿತು ಕಪಟಿಯ ಈ ಕರ್ಮ, ತಾನು ಹೂಡಿದ ಸಂಚುಗಳಿಂದಳಾಯಿತು ಈ ಧರ್ಮ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ನನ್ನ ಮಗಳು ಬಾಳು ಈ ರೀತಿ ಆಯ್ತಲ್ಲ, ಮುಂದೆ ಅವಳು ಬಾಳು ಹೇಗಪ್ಪ ಅಂತ ಹೆದರ್ಕೊಂಡು ನಾನು ಈ ರೀತಿ ಕೆಲಸ ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಉಗ್ರಪ್ಪ, ನನ್ನನ್ನ ದಯವಿಟ್ಟು ಕ್ಷಮಿಸಿ. ನೋಡಮ್ಮ ಶೀಲಾ, ಮುಂದೆ ಬಾಳಿ ಬದುಕಬೇಕಾದ ಒಂದು ಮನೆ ಇದೇನಮ್ಮ. ಕಷ್ಟ ಸುಖಗಳನ್ನ ಅನುಸರಿಸ್ಕೊಂಡು ನೀನು ಇಲ್ಲೇ ಬಾಳಮ್ಮ, ಬಾಳು. ಆಗ್ಲಿಯಪ್ಪ, ನೀವ್ ಹೇಳ್ದಾಗೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ಎದುರಿಸ್ಕೊಂಡು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಗಂಡನ ಮನೇಲೆ ಬಾಳಿ ಬದುಕ್ತೀನಿ. ಶ್ರೀಲಾ, ನಿಮ್ಮಪ್ಪ ನಿನ್ನ ಮದುವೆನ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಎಷ್ಟೋ ಕನ್ಸು ಕಟ್ಟಿದ್ರು ಕಡೆ. ಇವತ್ತು ಈ ರೀತಿ ಆಗುತ್ತೆ ಅಂತ ನಾನು ಕನ್ಸು ಮನ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲಪ್ಪ. ನೋಡು, ಕೊಟ್ಟು ಮನೆಗೂ ಹೆಜ್ಜೆ ಇಟ್ಟು ಮನೆಗೂ ಕಳಂಕ ಬರ್ದಿರ ನೋಡಪ್ಪ. ಆಗ್ಲಿ ಅಮ್ಮ, ನೀವ್ ಹೇಳ್ದಾಗೆ ಕೊಟ್ಟ ಮನೆಗೂ ಕೀರ್ತಿ ತರೋ ಹಾಗೆ ಬಾಳ್ತೀನಿ ಅಮ್ಮ. ಅಮ್ಮ ನೋಡಿ, ನಿಮ್ ಮಗಳು 100 ಕಾಲ ಮುತ್ತೈದೆ ಆಗಿ ಬಾಳ್ಲಿ ಅಂತ ಆಶೀರ್ವಾದ ಮಾಡಿ. ಇನ್ನು ಸಂಸಾರದ ಕಣ್ಣಂತೆ ನೀನಾಗಬೇಕು ಮಗಳೇ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನೀನಾಗಬೇಕು ಬೆಳಗುವ ಜ್ಯೋತಿ.
ಮಗಳೇ ಮನೆ ಬೆಳಗುವ ಜ್ಯೋತಿ ಮನೆಗೆ ನಾಯಿ ಬಂದಿದ ಸರಿಯಾಗಿ ಕಾಳು ಕಾಯಿ ಅಂತ ಹೇಳು. ಏನೇ ನನ್ನನ್ನ ನಮ್ಮಪ್ಪನನ್ನ ಹೆದರಿಸಿ ತಾಳಿ ಕಡಿಸ್ಕೋತೀಯಾ? ಇನ್ಮೇಲೆ ನೋಡೆ ಹೆಜ್ಜೆ ಹೆಜ್ಜೆಗೂ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ನಾರಕ